press the bell icon on the YouTube app and never miss another update. Hello students, let's continue our discussion in the lesson ratio and proportion. So, in previous class we discussed up to exercise 12.1 of 10th question. Let's take 11th question now. I'll read the question, go through the textbook now. Out of 1800 students in a school, 750 opted basketball, 800 opted cricket and remaining opted table tennis. If a student can opt only one game, find the ratio of a question number of students who opted basketball to the number of students who opted table tennis and number of students who opted cricket to the number of students who opted basketball and number of students who opted basketball to the total number of students ಅಂತ ಹೇಳ್ತೇನೆ. See, out of 1800 students ಅಂದರೆ total number of students ಎಷ್ಟಿದ್ದಾರೆ 1000 to 1800 ಅದರಲ್ಲಿ 750 opted basketball and 800 opted cricket. ಇರೋ 1800 ಅಲ್ಲಿ 750 ಬಾಸ್ಕೆಟ್ಬಾಲ್ನ ಚೂಸ್ ಮಾಡಿದ್ದಾರೆ, 800 ಮೆಂಬರ್ಸು ಕ್ರಿಕೆಟ್ನ ಚೂಸ್ ಮಾಡಿದ್ದಾರೆ ಆ್ಯಂಡ್ ರಿಮೇನಿಂಗ್ ಆಪ್ಟೆಡ್ ಟೇಬಲ್ ಟೆನ್ನಿಸ್. ಸೊ ರಿಮೇನಿಂಗ್ ಅಂದರೆ ಅವರು ಎಷ್ಟು ಜನ ಅಂತ ಕೊಟ್ಟಿಲ್ಲ, ನಮಗೆ ಗೊತ್ತಿದೆ 1800 ಮೈನಸ್ ಬಾಸ್ಕೆಟ್ಬಾಲ್ ಆಪ್ಟ್ ಮಾಡಿದವರು 750 ಪ್ಲಸ್ 800ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ, ಟೇಬಲ್ ಟೆನ್ನಿಸ್ನ ಎಷ್ಟು ಜನ ಚೂಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಫ್ ಅ ಸ್ಟೂಡೆಂಟ್ ಕೆನ್ ಆಪ್ಟ್ ಓನ್ಲಿ ಒನ್ ಗೇಮ್ ಅಂದರೆ ಒಬ್ಬ ಸ್ಟೂಡೆಂಟು ಒಂದೇ ಗೇಮ್ನ ಚೂಸ್ ಮಾಡ್ತಾರೆ. ಸೊ ಆ ಥರ ಈಗ ಏನು ಆಪ್ಷನ್ ಅಂದರೆ ಕೆಲವರು ಬಾಸ್ಕೆಟ್ಬಾಲ್ನು ಚೂಸ್ ಮಾಡ್ತಾರೆ, ಕ್ರಿಕೆಟ್ನು ಚೂಸ್ ಮಾಡ್ತಾರೆ ಅಂತ ಏನಿಲ್ಲ, ಒಬ್ಬ ಸ್ಟೂಡೆಂಟು ಒಂದೇ ಗೇಮ್ನ ಚೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಫೈಂಡ್ ದ ರೇಷಿಯೋ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಸಾಲ್ವ್ ಮಾಡ್ತಾನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು 1800, ಟೋಟಲ್ ಇಸ್ ಈಕ್ವಲ್ಸ್ ಟು 1800 ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಪ್ಟೆಡ್ ಬಾಸ್ಕೆಟ್ಬಾಲ್ನ ಚೂಸ್ ಮಾಡಿರೋ ಅಂಥವ್ರು ಬಾಸ್ಕೆಟ್ಬಾಲ್ ಇಸ್ ಈಕ್ವಲ್ಸ್ ಟು 750 ಆ್ಯಂಡ್ ಕ್ರಿಕೆಟ್ನ ಚೂಸ್ ಮಾಡಿರೋ ಅಂಥವ್ರು 800. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಟೇಬಲ್ ಟೆನ್ನಿಸ್ನ ಎಷ್ಟು ಜನ ಚೂಸ್ ಮಾಡಿದ್ದಾರೆ ಅಂತ. ಸೊ ಏನು ಮಾಡ್ತೀವಿ, $1800 minus 750 plus 800. 750 plus 800ನ ಆ್ಯಡ್ ಮಾಡ್ಕೊಳ್ತೀವಿ. 1800 ಅಲ್ಲಿ 750 ಆ್ಯಂಡ್ 800ನ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 750 ಆ್ಯಂಡ್ 800ನ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ, 750 800 7 + 8 ಅಂದರೆ 15, 1550. ಅದನ್ನು ನಾವೇನು ಮಾಡಬೇಕು, 1800 ಸಬ್ಟ್ರಾಕ್ಟ್ ಮಾಡಬೇಕು. 1550 0 0 ಹೋದರೆ 0 0 5 ಹೋಗಲ್ಲ, ಬಾರೋ ತೊಗೊಳ್ತೀವಿ, 10 ಆಗುತ್ತೆ, 10 5 ಹೋದರೆ 5 ಆ್ಯಂಡ್ 7 5 ಹೋದರೆ 2 ಆ್ಯಂಡ್ 1 1 ಹೋದರೆ 0. ಸೊ minus 1550 is equals to 250. ಸೊ ಟೇಬಲ್ ಟೆನ್ನಿಸ್ನ ಚೂಸ್ ಮಾಡಿದವರು ಎಷ್ಟು ಜನ ಆದರು, 250. ಸೊ ಈಗ ನಮಗೆಲ್ಲ ಡಾಟಾ ಸಿಕ್ತು, ನಾವೀಗ ಒಂದೊಂದೇ ಕ್ವೆಶನಿಗೆ ಆನ್ಸರ್ ಮಾಡ್ತಾ ಹೋಗೋಣ. ಫೈಂಡ್ ದ ರೇಷಿಯೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಪ್ಟೆಡ್ ಬಾಸ್ಕೆಟ್ಬಾಲ್ ಟು ದ ಹೂ ಆಪ್ಟೆಡ್ ಟೇಬಲ್ ಟೆನ್ನಿಸ್. ಸೊ ರೇಷಿಯೋ ಆಫ್ number of students opted ಏನು ಕೇಳಿದರೆ, opted basketball to the table tennis. basketball to the table tennis.
ಸೊ ಬ್ಯಾಸ್ಕೆಟ್ಬಾಲ್ನ ಚೂಸ್ ಮಾಡಿದವ್ರು ಎಷ್ಟು? ಫಸ್ಟ್ ಇರೋದು ಬ್ಯಾಸ್ಕೆಟ್ಬಾಲ್. ಸೊ ಅದನ್ನ ನಾವು ನ್ಯೂಮರೇಟರಲ್ಲಿ ಬರಿತೀವಿ. ಸೊ 750 ಆ್ಯಂಡ್ ಟೇಬಲ್ ಟೆನ್ನಿಸ್ ಎಷ್ಟು ಜನ ಚೂಸ್ ಮಾಡಿದರೆ? 250. ಸೊ ವಿ ವಿಲ್ write it in denominator 750 divided by 250. So here 0 gets cancelled. 75 and 25 ಈಸಿಯಾಗಿ 25 ಟೇಬಲ್ ಇಂದಾನೆ ಕ್ಯಾನ್ಸಲ್ ಆಗುತ್ತೆ. ಯಾಕೆ ಅಂದರೆ 25 3s are 75, 3 5s are 15 and 3 2s are 6, 6 1s 6 plus 1 7. So 25 3s are 75, 25 ಇಂದಾನೆ ಕ್ಯಾನ್ಸಲ್ ಆಗುತ್ತೆ. 25 3s are 75 and 25 1s are 25. ಸೊ 3/1 ಅನ್ನೋದು ಫ್ರ್ಯಾಕ್ಷನ್ ಆಗುತ್ತೆ. ಅವ್ರು ರೇಷಿಯೋ ಕೇಳ್ತಿದ್ದಾರೆ. ಸೊ ವಿ ವಿಲ್ ರೈಟ್ ಇಟ್ ಆಸ್ 3:1 is the ratio. And now B. Next, number of students who opted cricket to the basketball. Cricket to the basketball na ಕೇಳ್ತಿದ್ದಾರೆ. So ratio of number of students opted cricket to the basketball. Cricket to the basketball. ಕ್ರಿಕೆಟ್ ಎಷ್ಟು ಜನ ಚೂಸ್ ಮಾಡಿದ್ದಾರೆ? 800. ಆ್ಯಂಡ್ ಬ್ಯಾಸ್ಕೆಟ್ಬಾಲ್ನ ಎಷ್ಟು ಜನ ಚೂಸ್ ಮಾಡಿದ್ದಾರೆ? 750. ಸೊ 0 ಕ್ಯಾನ್ಸಲ್ ಆಗುತ್ತೆ. 80 and 75. 80 and 75 ನೀವು ಯಾವ ಟೇಬಲಿಂದ ಕ್ಯಾನ್ಸಲ್ ಆಗುತ್ತೆ ನೋಡ್ಕೋಬೋದು. 5 ಇಂದ ಡಿವೈಡ್ ಆಗುತ್ತೆ 80 and 75. ಸೊ ಲೆಟ್ಸ್ ಡಿವೈಡ್ ಇಟ್ ಬೈ. ಯಾಕೆ ನಿಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತು? 5 ಇಂದ ಡಿವೈಡ್ ಆಗಬೇಕು ಅಂದರೆ ಲಾಸ್ಟಿಗೆ 0 and 5 ಇದ್ದರೆ 5 ಇಂದ ಡಿವೈಡ್ ಆಗುತ್ತೆ. 5 ಎಕ್ಸ್ಟ್ರಾ 80 ಬರುತ್ತೆ. ನೋಡೋಣ. 5 1s 5, 8 5 ಹೋದರೆ 3 and 0 down 5 6 30. So 5 16s 80 and 5 15s 75 ಬರುತ್ತೆ. ಚೆಕ್ ಮಾಡೋಣ. 75, 5 1s 5, 7 ಅಲ್ಲಿ 5 ಹೋದರೆ 2 and 5 ಡೌನ್ ಆಗುತ್ತೆ. 5 5s 25, 5 5 ಹೋದರೆ 0, 12 2 ಹೋದರೆ 0. ಸೊ ಆನ್ಸರ್ ಏನಾಯಿತು? 15. 16/15. ಸೊ ರೇಷಿಯೋ ಏನಾಯಿತು? 16:15 is the ratio of cricket to the basketball. This is the solution for B question. Let's take C. Number of students who opted basketball to the total number of students. So ratio of number of students opted basketball to the total number of students. Who opted basketball? Basketball ಆಪ್ಟ್ ಮಾಡಿರೋರು ಎಷ್ಟು ಜನ ಇರ್ತಾರೆ? ಇಲ್ಲೂ ಯೂಸ್ ಮಾಡಿದ್ದೀವಿ. ದಟ್ ಈಸ್ 750. ಬ್ಯಾಸ್ಕೆಟ್ಬಾಲ್ನ ಚೂಸ್ ಮಾಡಿರೋರು 750. ಆ್ಯಂಡ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ಸ್ ಟು 1800. ಈಗ 0 ಕ್ಯಾನ್ಸಲ್ ಆಗುತ್ತೆ. ಏನು ಮಾಡಬೇಕು? ಡಿವೈಡ್ ಮಾಡಬೇಕು. 75 ಆ್ಯಂಡ್ 180. 75 ಆ್ಯಂಡ್ 180 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ಚೆಕ್ ಮಾಡಿರಿ. ಸೊ 5 ಇಂದ ಆಬ್ವಿಯಸ್ಲಿ ಡಿವೈಡ್ ಆಗುತ್ತೆ. ಆ್ಯಂಡ್ 180 15ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡೋಣ. ಯಾಕಂದರೆ 15 5s 75 ಆ್ಯಂಡ್ 180 15ಇಂದ ಡಿವೈಡ್ ಆದರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 5ಇಂದ ಮಾಡಿದ್ರೆ ಡಬಲ್ ಸ್ಟೆಪ್ ಆಗುತ್ತೆ. 180ನ ಚೆಕ್ ಮಾಡೋಣ 15ಇಂದ ಡಿವೈಡ್ ಆಗುತ್ತಾ ಅಂತ. 15 1s 15, 8 5 ಹೋದರೆ 3 ಆ್ಯಂಡ್ 1 1 ಹೋದರೆ 0 ಡೌನ್ 15 2s
30. ಸೊ 15ಇಂದ 180 ಡಿವೈಡ್ ಆಗುತ್ತೆ ಆ್ಯಂಡ್ 75 ಡಿವೈಡ್ ಆಗುತ್ತೆ. ಸೊ ಡೈರೆಕ್ಟಾಗಿ 15ಇಂದನೇ ಡಿವೈಡ್ ಮಾಡೋಣ. 15 5s 75 ಆ್ಯಂಡ್ 15 12s 180. ಸೊ ರೇಷಿಯೋ ಏನಾಯಿತು? 5:12 ಈಸ್ ದ ರೇಷಿಯೋ ಆಫ್ the number of students who opted basketball to the number of students to the total number of students. So this is solution. ನೋಡ್ರಿ ಕಾನ್ಸೆಪ್ಟ್ ತುಂಬ ಈಸಿ ಆಗಿರುತ್ತೆ. ಜಸ್ಟ್ ಸೆಂಟೆನ್ಸ್ನ ಬರೆದು ಡಿವಿಷನ್ ಮಾಡ್ಕೊಳ್ತಾ ಹೋಗೋದು. ನೀವು ಒಂದು ಲೆಸನಿಂದ ಒಂದು ಲೆಸನಿಗೆ ತುಂಬ ಲಿಂಕ್ ಇದೆ. ಫ್ರ್ಯಾಕ್ಷನ್ನ ಸಿಂಪ್ಲಿಫೈ ಮಾಡೋಕ್ಕೆ ಬಂದರೆ ಮಾತ್ರ ನಿಮ್ಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಲೆಸನ್ ಈಸಿ ಆಗುತ್ತೆ. ಫ್ರ್ಯಾಕ್ಷನ್ ಸರಿಯಾಗಿ ಬಂದಿಲ್ಲ ಅಂದರೆ ಇಲ್ಲೂ ಕೂಡ ರಾಂಗ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಬೇಸಿಕ್ಸ್ನ ನೀಟಾಗಿ ತಿಳ್ಕೊಡ್ರಿ. Let's take 12th question. Cost of a dozen pens is 180 and cost of 8 ball pen is 56. Find the ratio of cost of a pen to the cost of a ball pen. Observe ಮಾಡಿ. Cost of a dozen pen ಅಂದರೆ ಒಂದು ಡಜನ್ ಪೆನ್ನಿಂದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 180 ರೂಪೀಸ್ ಕೊಟ್ಟಿದ್ದಾರೆ. ಆ್ಯಂಡ್ ಕಾಸ್ಟ್ ಆಫ್ 8 ಬಾಲ್ ಪೆನ್, ಪೆನ್ನೇ ಬೇರೆ ಬಾಲ್ ಪೆನ್ನೇ ಬೇರೆ. ಬಾಲ್ ಪೆನ್ನಿಗೆ 8 ಬಾಲ್ ಪೆನ್ನಿಗೆ 56 ರೂಪೀಸ್ ಆಗ್ತಾ ಇದೆ. ಫೈಂಡ್ ದ ರೇಷಿಯೋ ಆಫ್ ಕಾಸ್ಟ್ ಆಫ್ ಪೆನ್ ಟು ದ ಕಾಸ್ಟ್ ಆಫ್ ಬಾಲ್ ಪೆನ್ ಅಂತ ಕೇಳ್ತಿದ್ದಾರೆ. ಸೊ ರೇಷಿಯೋ ಆಫ್ ಕಾಸ್ಟ್ ಆಫ್ ಎ ಪೆನ್ ಅಂದರೆ ಅವ್ರು ಕೊಟ್ಟಿರೋದು 12 ಡಜನ್ ಅಂದರೆ 12 ಪೆನ್ಸಿಗೆ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಪೆನ್ ಅಂದರೆ ಒಂದು ಪೆನ್ನಿನ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಕಾಸ್ಟ್ ಆಫ್ ಎ ಅನ್ನೋದು ಮಾರ್ಕ್ ಮಾಡ್ಕೊಡ್ರಿ. ಎ ಪೆನ್ ಟು ದ ಕಾಸ್ಟ್ ಆಫ್ ಎ ಬಾಲ್ ಪೆನ್. ಸೊ ಏನು ಕೇಳ್ತಿದ್ದಾರೆ ಅಂದರೆ ಒಂದು ಪೆನ್ನಿನ ರೇಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಬಾಲ್ ಪೆನ್ನಿನ ರೇಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ರೇಷಿಯೋ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಕಾಸ್ಟ್ ಆಫ್ ಎ ಪೆನ್ ಟು ದ ಬಾಲ್ ಪೆನ್ನನ್ನು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಕ್ವೆಶನ್ ಅರ್ಥ ಆಯ್ತಾ? ಕೊಟ್ಟಿರೋದು ಡೈರೆಕ್ಟಾಗಿ ಒಂದು ಪೆನ್ನಿನ ಅಮೌಂಟ್ ಕೊಟ್ಟಿಲ್ಲ. ಫಸ್ಟ್ ನಾವು ಒಂದು ಪೆನ್ನಿಂದ ಅಮೌಂಟ್ ಎಷ್ಟು, ಒಂದು ಬಾಲ್ ಪೆನ್ನಿನ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅದಾದಮೇಲೆ ಎರಡಕ್ಕೂ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಗಿವನ್ ಡಾಟಾ ಬರ್ಕೊಳ್ಳೋಣ. 12th ಕ್ವೆಶನ್. ಕಾಸ್ಟ್ ಆಫ್ a dozen pen, how much? Cost of a dozen pen is equals to 180. ಬಟ್ ನಮಗೆ ನೆಸೆಸಿಟಿ ಇರೋದು ಡಜನ್ ಅಂದರೆ 12. ಎಲ್ರಿಗೂ ಗೊತ್ತಿದೆ 1 ಡಜನ್ ಅಂದರೆ ಇಟ್ ಇನ್ಕ್ಲೂಡ್ಸ್ 12. ಸೊ ನಮಗೆ ಬೇಕಾಗಿರೋದು ಓನ್ಲಿ 1 ಪೆನ್ನಿಂದು ಅಮೌಂಟ್ ಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಕಾಸ್ಟ್ ಆಫ್ ಎ ಪೆನ್. ಎ ಪೆನ್ ಇಸ್ ನಥಿಂಗ್ ಬಟ್ 1 ಪೆನ್. ಸೊ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ ಅಂದರೆ 180 ಡಿವೈಡೆಡ್ ಬೈ 12. 12ನ ನಾವು 180ನ 12ಇಂದ ಡಿವೈಡ್ ಮಾಡ್ತೀವಿ. ಸೊ ಲೆಟ್ಸ್ ಡಿವೈಡ್ 180 ಬೈ 12. 12 1s 12, 8ಅಲ್ಲಿ 2 ಹೋದರೆ 6 ಆ್ಯಂಡ್ 1ಅಲ್ಲಿ 1 ಹೋದರೆ 0. 12 5s 60, 0 0 ಹೋದರೆ 0, 6ಅಲ್ಲಿ 6 ಹೋದರೆ 6. ಸೊ ಎಷ್ಟು ಬಂತು? 15 ಬಂತು. ಒಂದು ಪೆನ್ನಿನ ಅಮೌಂಟ್ ಎಷ್ಟು ಬಂತು ನಮಗೆ? 15 ರೂಪೀಸ್. ಕಾಸ್ಟ್ ಆಫ್ ಎ ಪೆನ್ ಇಸ್ 15. ಆ್ಯಂಡ್ ನೆಕ್ಸ್ಟ್ ಕಾಸ್ಟ್ ಆಫ್ 8 ಬಾಲ್ ಪೆನ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ 8 ಬಾಲ್ ಪೆನ್ ಅಮೌಂಟ್ ಎಷ್ಟು? ಕಾಸ್ಟ್ ಆಫ್ 8 ಬಾಲ್ ಪೆನ್ದು 56. ಆ್ಯಂಡ್ ಕಾಸ್ಟ್ ಆಫ್ ಎ ಪೆನ್, ಕಾಸ್ಟ್ ಆಫ್ 8 ಕೊಟ್ಟಿದ್ದಾರೆ. ನಮಗೆ ಬೇಕಾಗಿದ್ದು ಎ ಬಾಲ್ ಪೆನ್ ಅಂದರೆ ಒಂದು ಬಾಲ್ ಪೆನ್ನಿನ ಅಮೌಂಟ್ ಎಷ್ಟು. ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ? 56 ಅಲ್ಲಿ ಡಜನ್ ಅಂತ ಕೊಟ್ಟಿದ್ದಕ್ಕೆ 12ಇಂದ ಡಿವೈಡ್ ಮಾಡಿದ್ದೀವಿ. ಇಲ್ಲಿ 8 ಬಾಲ್ ಪೆನ್ನಿಂದ ಕೊಟ್ಟಿದ್ದಾರೆ ಅಲ್ವಾ? ಸೊ 8ಇಂದ ಡಿವೈಡ್ ಮಾಡಿ 56 ಡಿವೈಡೆಡ್ ಬೈ 8. ಸೊ 56ನ 8ಇಂದ ಡಿವೈಡ್ ಮಾಡೋಕ್ಕೆ ಬರುತ್ತೆ ಅಲ್ವಾ? ನಿಮಗೆ ಟೇಬಲ್ಸ್ ಬರುತ್ತೆ. 56 8 7s 56. ಸೊ ಏನಾಯಿತು? ಒಂದು ಪೆನ್ನಿಂದು ಕಾಸ್ಟ್ ಎಷ್ಟಾಯಿತು? 7 ಆಯಿತು. ಸೊ ಈಗೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ದೇರ್ ಫೋರ್ ರೇಷಿಯೋ ಆಫ್ ಕಾಸ್ಟ್ ಆಫ್ ಎ ಪೆನ್. ಕ್ವೆಶನ್ ಅಬ್ಸರ್ವ್ ಮಾಡಿ. ಕಾಸ್ಟ್ ಆಫ್ ಎ ಪೆನ್ ಟು ದ ಬಾಲ್ ಪೆನ್ ಕೇಳಿದ್ದಾರೆ. ಕಾಸ್ಟ್ ಆಫ್ ಎ ಪೆನ್ ಟು ಬಾಲ್ ಪೆನ್.
ಪೆನ್ನಿನ ಕಾಸ್ಟ್ ಎಷ್ಟು 15 ಆ್ಯಂಡ್ ಬಾಲ್ ಪೆನ್ನಿನ ಕಾಸ್ಟ್ ಎಷ್ಟು 7. 15/7. ಅಬ್ಸರ್ವ್ ಮಾಡಿರಿ, ಯಾವಾಗಲೂ ರೇಷಿಯೋ ಬರೀಬೇಕಾದ್ರೆ ನಾವು ಯಾವುದೇ ಯೂನಿಟ್ನ ಮೆನ್ಷನ್ ಮಾಡಲ್ಲ. ರೂಪೀಸ್ ಆಗಿರ್ಬೋದು, ಮೀಟರ್ಸ್ ಆಗಿರ್ಬೋದು, ಕಿಲೋಮೀಟರ್ಸ್ ಆಗಿರ್ಬೋದು, ಯಾವುದೇ ಯೂನಿಟ್ ಮೆನ್ಷನ್ ಮಾಡಬಾರ್ದು, ಬರೀ ನಂಬರ್ಸ್ ಮಾತ್ರ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ ಬೇರೆ ಕಡೆಗೆಲ್ಲ ಯೂನಿಟ್ಸ್ನ ಮೆನ್ಷನ್ ಮಾಡಬೇಕು. ಎಲ್ಲಿ ಯೂನಿಟ್ಸ್ ಬರೀಬೇಕು, ಎಲ್ಲಿ ಯೂನಿಟ್ಸ್ ಬರೀಬಾರ್ದು ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ರೇಷಿಯೋ ಬರಿಬೇಕಾದ್ರೆ ಯಾವುದೇ ಯೂನಿಟ್ಸ್ನ ಮೆನ್ಷನ್ ಮಾಡಲ್ಲ. ಯಾಕೆ ಅಂದರೆ ಸೇಮ್ ಯೂನಿಟ್ಸ್ ಇದ್ದರೆ ಮಾತ್ರ ರೇಷಿಯೋ ಬರ್ತೀವಿ, ಸೇಮ್ ಯೂನಿಟ್ಸ್ ಇದ್ದರೆ ಕ್ಯಾನ್ಸಲ್ ಆಗುತ್ತೆ, ಯಾವುದೇ ಯೂನಿಟ್ ಉಳಿಯಲ್ಲ. ಸೊ 2 ಯೂನಿಟ್. ರೇಷಿಯೋ ಹ್ಯಾಸ್ ನೋ ಯೂನಿಟ್ಸ್, ರೇಷಿಯೋಗೆ ಯಾವುದೇ ಯೂನಿಟ್ ಇಲ್ಲ. ಸೊ ಇಲ್ಲಿ ಏನಾಯಿತು, ರೇಷಿಯೋ ಈಸ್ 15:7. ಸಿ ಎಷ್ಟು ಸಿಂಪಲ್ ಆಗಿದೆ, ಫೈಂಡ್ ಔಟ್ ಮಾಡ್ಕೊಳ್ಳೋದು, ಜಸ್ಟ್ ರೇಷಿಯೋ ತೆಗೆದು. ಯಾಕೆ 15 and 7ನ ಮತ್ತೆ ಡಿವೈಡ್ ಮಾಡೋಕ್ಕೆ ಬರಲ್ಲ, ಸೊ ಹಾಗೆ ಇಟ್ಕೊಳ್ತೀವಿ. ರೇಷಿಯೋ ವಿಲ್ ಬಿಕಮ್ 15:7. ನೆಕ್ಸ್ಟ್, ಕನ್ಸಿಡರ್ ದ ಸ್ಟೇಟ್ಮೆಂಟ್ ratio of breadth and length of hall is 2:5. Complete the following table that shows some possible breadths and length ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕನ್ಸಿಡರ್ ದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೇಷಿಯೋ ಆಫ್ ಬ್ರೆಡ್ತ್ ಆ್ಯಂಡ್ ಲೆಂತ್, ಬ್ರೆಡ್ತಿಗೂ ಮತ್ತು ಬ್ರೆಡ್ತ್ ಆ್ಯಂಡ್ ಲೆಂತ್ ಆಫ್ ಹಾಲಿಂದು ರೇಷಿಯೋ ಆಲ್ರೆಡಿ 2/5 ಅಂತ ಕೊಟ್ಟಿದ್ದಾರೆ. ಆ 2/5ನ ಯೂಸ್ ಮಾಡಿಕೊಂಡು ನಾವು ರಿಮೈನಿಂಗ್ ಟೇಬಲ್ ನೋಡಿರಿ, ಅದು 14th ಕ್ವೆಶನ್ ಕೆಳಗಡೆ ಕೊಟ್ಟಿದ್ದಾರೆ ಒಂದೊಂದು ಟೆಕ್ಸ್ಟ್ ಬುಕ್ಕಲ್ಲಿ. 14th ಕ್ವೆಶನ್ ಆದಮೇಲೆ ಒಂದು ಟೇಬಲ್ ಕೊಟ್ಟಿದ್ದಾರೆ, ಆ ಟೇಬಲ್ನ ಫಿಲ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಐ ರೈಟ್ ದ ಟೇಬಲ್. ಆ ಕ್ವೆಶನು 13th ಕ್ವೆಶನಿಗೆ ರಿಲೇಷನ್ ಇರೋದು, ಬಟ್ 14th ಕ್ವೆಶನ್ ಆದಮೇಲೆ ಟೇಬಲ್ ಕೊಟ್ಟಿದ್ದಾರೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. So I'll write the table. Breadth of hall, breadth of hall and length of the hall. Ten, 25, and ಈ ಬ್ಲ್ಯಾಂಕ್ನ ಫಿಲ್ ಮಾಡೋದಕ್ಕೆ ಹೇಳಿದ್ದಾರೆ. ರೇಷಿಯೋ 2/5 ಕೊಟ್ಟಿದ್ದಾರೆ. ಸೊ ನಿಮಗೆ ಆಲ್ರೆಡಿ ಫ್ರ್ಯಾಕ್ಷನ್ನ ಹೆಂಗೆ ಸಾಲ್ವ್ ಮಾಡೋದು, ಫ್ರ್ಯಾಕ್ಷನಲ್ಲಿ ಈಕ್ವಲೆಂಟ್ ಫ್ರ್ಯಾಕ್ಷನ್ ಇದ್ದರೆ ಹೆಂಗೆ ಫೈಂಡ್ ಔಟ್ ಮಾಡೋದು, ಕಂಪ್ಲೀಟ್ ಸೀರೀಸ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಸೊ ಅದೇ ಮೆಥಡ್ನ ಫಾಲೋ ಮಾಡಿ ಇಲ್ಲಿ ರೇಷಿಯೋನ ಕೂಡ ನೀವು ಬರಿಬೋದು. 2:5 ರೇಷಿಯೋ ಕೊಟ್ಟಿದ್ದಾರೆ. 2:5ನ ನಾವು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ 2/5 ಆಗುತ್ತೆ. 2/5 ಇಸ್ ದ ರೇಷಿಯೋ. ನಮಗೆ ಗೊತ್ತಿರೋದೇನು, ಈಗ ಆಲ್ರೆಡಿ ಇಲ್ಲಿದೆ. ಸೊ ಈ 2/5ನ ಯೂಸ್ ಮಾಡಿಕೊಂಡ್ರೆ ನಾವು ಈ ಬ್ಲ್ಯಾಂಕ್ನ ಹೆಂಗೆ ಫಿಲ್ ಮಾಡಬೇಕು, ಆ ಬ್ಲ್ಯಾಂಕ್ ಏನಿದೆ ಅದನ್ನ ಎಕ್ಸ್ ಅಂತ ತೊಗೊಳ್ಳೋಣ. ಸೇಮ್ ಪ್ರಾಬ್ಲಮ್ಸ್ನ ನೀವು ಫ್ರ್ಯಾಕ್ಷನ್ಸಲ್ಲಿ ಸಾಲ್ವ್ ಮಾಡಿದ್ರಿ, ಆ ಬ್ಲ್ಯಾಂಕ್ನ ಎಕ್ಸ್ ಅಂತ ತಗೊಳ್ತೀವಿ ಆ್ಯಂಡ್ ಇಲ್ಲಿ 25ನ ಬರ್ಕೊಳ್ತೀವಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನ ಯೂಸ್ ಮಾಡಿ ನಾವು ಈ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಹಿಂಗೆ, ಈ ಎರಡನ್ನು ಮಲ್ಟಿಪ್ಲೈ ಮಾಡ್ತೀವಿ ಆ್ಯಂಡ್ ಈ ಎರಡನ್ನು ಮಲ್ಟಿಪ್ಲೈ ಮಾಡ್ತೀವಿ. 25 into 2, 20 or 2 into 25, both are same. ಎರಡು ಮೆಥಡಲ್ಲಿ ಮಾಡ್ಬೋದು. ಇಲ್ಲಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ ನಾವು. ಸೊ ರಿಪೀಟ್, 2/5 is the given ratio and ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ವ್ಯಾಲ್ಯೂ ಎಕ್ಸ್ ಆ್ಯಂಡ್ ಡಿವೈಡೆಡ್ ಬೈ 25. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವ್ಯಾಲ್ಯೂ ಆಫ್ ಎಕ್ಸ್ನ. 25 ವ್ಯಾಲ್ಯೂ ಆಫ್ ಎಕ್ಸ್ ಮಾತ್ರ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಉಳಿದಿರೋ ನಂಬರ್ಸ್ನ ನಾವು ಈ ಕಡೆಗೆ ಶಿಫ್ಟ್ ಮಾಡ್ಕೊಳ್ತೀವಿ. ಸೊ ಶಿಫ್ಟ್ ಮಾಡಬೇಕು ಅಂದರೆ 25 ನಮಗೆ ಡಿವಿಷನಲ್ಲಿ ಇದೆ. ಏನಿದೆ 25 ಡಿವಿಷನಲ್ಲಿದ್ದರೆ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ನಿಗೆ ಹೋಗುತ್ತೆ. ನೀವು ಆಲ್ರೆಡಿ ಕಲಿಸಿದಿರಿ ಇಂಟೀಜರ್ಸಲ್ಲಿ
ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಇಸ್ ಈಕ್ವಲ್ಸ್ ಟು ಇಂದ ಶಿಫ್ಟ್ ಆದರೆ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ. ಅದೇ ಥರ ಡಿವಿಷನಲ್ಲಿದ್ದರೆ ಮಲ್ಟಿಪ್ಲಿಕೇಶನಿಗೆ ಹೋಗುತ್ತೆ, ಮಲ್ಟಿಪ್ಲಿಕೇಶನಲ್ಲಿದ್ದರೆ ಡಿವಿಷನ್ನಿಗೆ ಬರುತ್ತೆ. ಇಲ್ಲಿ ಎಕ್ಸ್ ಮಾತ್ರ ಯಾಕೆ ಇಟ್ಕೊಳ್ತೀವಿ ಅಂದರೆ ಅದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅದಕ್ಕೆ. ಆ್ಯಂಡ್ 25ನ ನಾವು ಈ ಕಡೆಗೆ ಶಿಫ್ಟ್ ಮಾಡ್ತೀವಿ, ಡಿವಿಷನಲ್ಲಿರೋದು ಈ ಕಡೆಗೆ ಬಂದರೆ ಮಲ್ಟಿಪ್ಲಿಕೇಶನಿಗೆ ಆಗುತ್ತೆ. ಸೊ 2/5 ಇಂಟು ಇಲ್ಲಿ ಡಿವಿಷನಲ್ಲಿತ್ತು, ಇಲ್ಲಿ ಇಸ್ ಈಕ್ವಲ್ಸ್ ಟು ಇದೆ, ಶಿಫ್ಟ್ ಆಗ್ತಾ ಇರೋದಕ್ಕೆ ಏನಾಗುತ್ತೆ ಮಲ್ಟಿಪ್ಲಿಕೇಶನಿಗೆ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 2/5 ಇಂಟು 25. ಅಬ್ಸರ್ವ್ ಕೇರ್ಫುಲಿ, 5 1s are 5 ಆ್ಯಂಡ್ 5 5s are 25 ಹೌದಲ್ವಾ. 25 ಮತ್ತು 5 5ಇಂದ ಕ್ಯಾನ್ಸಲ್ ಆಗುತ್ತೆ, 5 1s are 5 5 5s are 25. ಆ್ಯಂಡ್ ಈಗ 2 ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, 2 ಇಂಟು 5, 2 ಇಂಟು 5 ಅಂದರೆ 10 ಆಗುತ್ತೆ, 2 5s are 10. ಸೊ ವ್ಯಾಲ್ಯೂ ಆಫ್ ಎಕ್ಸ್ ವಿಲ್ ಬಿಕಮ್ 10. ಸೊ ಅಲ್ಲಿ ಬಾಕ್ಸಲ್ಲಿ ಏನಾಯಿತು, ವ್ಯಾಲ್ಯೂ 10 ಆಯಿತು. ಸೊ ಇದೇ ಥರನೇ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಆಲ್ರೆಡಿ ಗಿವನ್ ರೇಷಿಯೋ ಏನು ಕ್ವೆಶನಲ್ಲಿ 2/5 ಇದೆ, 40. ಆ್ಯಂಡ್ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂನ ನೀವು ಇಲ್ಲೇ ಇಟ್ಕೊಂಡ್ರಿ, ಬಟ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನ ಯೂಸ್ ಮಾಡೋಣ. ಆರ್ ನೀವು ಇಲ್ಲಿ ಇದೇ ಥರನೇ ಶಿಫ್ಟ್ ಮಾಡಿಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಡಿನಾಮಿನೇಟರಲ್ಲಿದೆ, ಎಕ್ಸ್ನ ಅಲ್ಲೇ ಇಟ್ಕೊಂಡ್ರೆ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಈ ಕಡೆಗೆ ಶಿಫ್ಟ್ ಮಾಡ್ತೀವಿ. ಸೊ ಎಕ್ಸ್ ಇಲ್ಲಿ ಡಿವಿಷನಲ್ಲಿ ಇದೆ ಅಲ್ವಾ, ಈ ಕಡೆಗೆ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಎಕ್ಸ್ ಇಂಟು 2/5 ಇಸ್ ಈಕ್ವಲ್ಸ್ ಟು 40. ಸೊ ಒಂದೊಂದೇ ಸ್ಟೆಪ್ಪಲ್ಲಿ ಮಾಡ್ತಿದ್ದೀನಿ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು, ಅದಕ್ಕೆ ಫಸ್ಟ್ ಅದನ್ನ ನ್ಯೂಮರೇಟರಿಗೆ ತೊಗೋಬೇಕು. ಇಲ್ಲಿ ಡಿವಿಷನಲ್ಲಿದೆ ಎಕ್ಸ್, ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈಗ ಎಕ್ಸ್ ಇಲ್ಲಿಗೆ ಬಂತು. ಸೊ ಹಾಗೆ ನಾವು ಎಕ್ಸ್ ಅಷ್ಟೇ ಫೈಂಡ್ ಔಟ್ ಮಾಡಬೇಕು, ಉಳಿದಿರೋ ನಂಬರ್ಸ್ನ ಈ ಕಡೆಗೆ ಶಿಫ್ಟ್ ಮಾಡೋಣ. 2/5ನ ಆ ಕಡೆಗೆ ಶಿಫ್ಟ್ ಮಾಡೋಣ. ಸೊ ಹೆಂಗೆ ಶಿಫ್ಟ್ ಮಾಡ್ತೀರಾ, ಇಲ್ಲಿ ಇರೋ ಡಿವಿಷನಲ್ಲಿರೋ 5 ಆ ಕಡೆಗೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, 40 ಇಂಟು 5. ಇಲ್ಲಿ 2 ಏನಲ್ಲಿದೆ, ಇವೆರಡರ ನಡುವೆ ಮಲ್ಟಿಪ್ಲಿಕೇಶನ್ ಇದೆ. ಸೊ ಮಲ್ಟಿಪ್ಲಿಕೇಶನಲ್ಲಿರೋದು ಏನಾಗುತ್ತೆ, ಡಿವಿಷನ್ನಿಗೆ ಬರುತ್ತೆ. ಸೊ ಇಲ್ಲಿ 2 ಬಂತು, ಇಲ್ಲಿ 2/5 ಇತ್ತು, ಆ ಕಡೆ ಶಿಫ್ಟ್ ಆದಕ್ಕೂ 5/2 ಆಗುತ್ತೆ. ಈಗ ನಾವು ಸಿಂಪ್ಲಿಫೈ ಮಾಡೋಣ. 2 1s 2, 2 2s 4. ಅಬ್ಸರ್ವ್ ಮಾಡಿರಿ, ಡಿವಿಷನ್ ಅಬ್ಸರ್ವ್ ಮಾಡಿರಿ. 2 2s 4 ಆ್ಯಂಡ್ 2 0s 0. ಈಗ ಏನಾಯಿತು, 20 ಆಯಿತು. ಸೊ 20 ಆಯಿತು. 25s ಏನು, 25s 100, 5 2s 10 ಆ್ಯಂಡ್ 5 0s 0. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 100 ಬಂತು. ಸೊ ಇಲ್ಲಿ ಈವನ್ ಕ್ವೆಶನಲ್ಲಿ 50 ಇದೆ. ಸೊ ಇಲ್ಲಿ ಎಷ್ಟು ಬಂತು, ಎಕ್ಸ್ ವ್ಯಾಲ್ಯೂ 100. ಅಬ್ಸರ್ವ್ ಮಾಡಿರಿ, ವ್ಯಾಲ್ಯೂಸ್ ಎಲ್ಲ ಕರೆಕ್ಟಾಗಿ ಬಂದಿದೆನಾ ಅಬ್ಸರ್ವ್ ಮಾಡಿರಿ. ಇಲ್ಲಿ 25 ಹಾಕ್ಕೊಂಡಿದ್ದಕ್ಕೆ ಇಲ್ಲೂ ಕೂಡ ಆನ್ಸರ್ ಚೇಂಜ್ ಆಗುತ್ತೆ. 25 ಇದ್ದಿದ್ದು 50 ಈ ಕಡೆಗೆ ಶಿಫ್ಟ್ ಆದಾಗ ಸೇಮ್ ಪ್ರೊಸೀಜರ್ ಸೇಮ್, ಇಲ್ಲಿ ಜಸ್ಟ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ದೆ, ನೀವು ಮತ್ತೆ ಹೋಗಿ ಚೇಂಜ್ ಮಾಡ್ಕೊಳ್ರಿ. 50, 5 1s 5, 5 10s 50. 2 ಇಂಟು 10 ಏನಾಯಿತು, 20. ಪ್ರೊಸೀಜರ್ ಸೇಮು, ಅಲ್ಲಿ ನಂಬರ್ ಬರ್ಕೊಂಡಿದ್ದೆ, 25 ಅಂತ ಬರ್ಕೊಂಡಿದ್ದೆ. ಸೊ ಚೇಂಜ್ ಮಾಡೀನಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 20 ಬಂತು. ನೋಡಿರಿ, ಒಂದು ನಂಬರ್ ಕ್ವೆಶನ್ ಬರ್ಕೊಂಡ್ರು ಕೂಡ ಆನ್ಸರ್ ಚೇಂಜ್ ಆಗುತ್ತೆ. ಸೊ ಕ್ವೆಶನ್ಸ್ನ ಬರ್ಕೊಳ್ಬೇಕಾದ್ರೆ ಕೂಡ ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಸೊ ದಿಸ್ ಇಸ್ 20, 10, 20, 40 ಆ್ಯಂಡ್ 25, 50, 100. So this is how we will going to solve. And let's take 14th question. Divide 20 pence between Sheila and Sangeeta in the ratio of 3:2. ಅಂದರೆ 20 ಪೆನ್ಸ್ ಇದೆ, ಇಲ್ಲಿ ನಿಮ್ಮ ಹತ್ರ ಎಷ್ಟಿದೆ, 20 ಪೆನ್ಸ್ ಇದೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಶೀಲಾ ಆ್ಯಂಡ್ ಸಂಗೀತಾಗೆ 3:2 ರೇಷಿಯೋನಲ್ಲಿ ಕೊಡ್ರಿ. ಅಂದರೆ ಶೀಲಾಗೆ 10 ಕೊಡ್ರಿ ಮತ್ತು ಸಂಗೀತಾಗೆ 10 ಕೊಡ್ರಿ ಅಂತ ಏನು ನಂಬರ್ ಮೆನ್ಷನ್ ಮಾಡ್ತಿಲ್ಲ. ಅವರು ರೇಷಿಯೋ ಕೊಟ್ಟಿದ್ದಾರೆ, ಆ ರೇಷಿಯೋದಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1:2 ಕೊಟ್ಟಿದ್ರು ಅಂದರೆ ಏನು ಮಾಡ್ತಿದ್ರಿ, ಒಬ್ರಿಗೆ ಎಷ್ಟು ಕೊಡ್ತಿರೋ ಅವರಿಗೆ ಇನ್ನೂ ಡಬಲ್ ಅಷ್ಟು ಕೊಡ್ತಿದ್ರಿ. ಬಟ್ ಇಲ್ಲಿ ಏನು ಹೇಳಿದ್ದಾರೆ, ರೇಷಿಯೋ ಹೇಳಿದ್ದಾರೆ. ರೇಷಿಯೋ ಏನು
2:5. ಸೊ ಆ 2:5 ರೇಷಿಯೋದಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಲೆಟ್ಸ್ ಸಿ ಹೌ ಟು ಡಿಸ್ಟ್ರಿಬ್ಯೂಟ್. ಸೊ ಒಂದೊಂದು ಪ್ರಾಬ್ಲಮ್ಮು ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಯಾವ ಪ್ರಾಬ್ಲಮ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನೋಡಿರಿ, ಈ ಪ್ರಾಬ್ಲಮ್ಮು ನೀವು ಇಷ್ಟೋ ತನಕ ಮಾಡಿರೋ ಪ್ರಾಬ್ಲಮ್ಗಿಂತ ಡಿಫ್ರೆಂಟ್ ಇತ್ತು. ಈಗ ನೆಕ್ಸ್ಟ್ ಮಾಡೋ ಪ್ರಾಬ್ಲಮ್ ಅಷ್ಟೇ, ಅದನ್ನ ಹಿಂದ್ಗಡೆ ನೀವು ಸಾಲ್ವ್ ಮಾಡೇ ಇಲ್ಲ ಆ ಥರದ ಪ್ರಾಬ್ಲಮ್ಸು. ಸೊ ಪ್ರತಿಯೊಂದು ಪ್ರಾಬ್ಲಮ್ನು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ರಿ. Thirteenth question. Consider the 14th question. Total number of pens. Total number of pens is equals to 20. And ratio of Sheila to Sangeeta. Ratio of Sheila to Sangeeta ಎಷ್ಟು ಕೊಟ್ಟಿದ್ದಾರೆ? 3:2. ಏನು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ನಂಬರ್ ಆಫ್ ಪೆನ್ಸ್ ಫಾರ್ ಶೀಲಾ. ಹಿಂಗೆ ಫೈಂಡ್ ಔಟ್ ಮಾಡಬೇಕು. ಫಸ್ಟು ನಂಬರ್ ಆಫ್ ಪೆನ್ಸ್ ಫಾರ್ ಡಿವೈಡ್ ಅಂತ ಕೇಳಿದ್ದಾರೆ. ನಂಬರ್ ಆಫ್ ಪೆನ್ಸ್ ಫಾರ್ ಶೀಲಾಗೆ ಹೆಂಗೆ ಕೊಡೋದು? ಸೊ ಟೋಟಲ್ ಪೆನ್ಸ್ ಎಷ್ಟಿದೆ? 20. ಅದನ್ನ ಈ 20 ಪೆನ್ನಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ವಾ? ಸೊ 20 ರೇಷಿಯೋಸ್ನ ಆ್ಯಡ್ ಮಾಡಬೇಕು. ಯಾವಾಗಲೂ ಈ ಥರ ರೇಷಿಯೋಸಲ್ಲಿ ಡಿವೈಡ್ ಮಾಡಬೇಕು ಅಂದರೆ ಫಸ್ಟು ಯಾವುದು ಕ್ವಾಂಟಿಟಿ ಎಷ್ಟಿರುತ್ತೆ ಅದನ್ನ 20 ಇದೆ. ಸೊ ಅದನ್ನ ಬರ್ಕೊಳ್ತೀವಿ. ಆ್ಯಂಡ್ ರೇಷಿಯೋ 3+2. ರೇಷಿಯೋಸ್ ಏನು ಕೊಟ್ಟಿರ್ತಾರೆ ಅದನ್ನ ಎರಡನ್ನೂ ಆ್ಯಡ್ ಮಾಡಬೇಕು. 3+2 5. ಇಲ್ಲಿ ಶೀಲಾ ಅಂತ ಹೆಸರು. ನಾವು ಶೀಲಾಗೆ ನಂಬರ್ ಆಫ್ ಪೆನ್ಸ್ ಎಷ್ಟು ಕೊಡಬೇಕು ಅಂತ ಡಿಸೈಡ್ ಮಾಡ್ತಿದ್ದೀವಿ ಅಲ್ವಾ? ಸೊ ಶೀಲಾದು ರೇಷಿಯೋ ಏನಿದೆ ನೋಡಿ. ಫಸ್ಟು ಶೀಲಾ ಇದೆ, ಆಮೇಲೆ ಸಂಗೀತ ಇದೆ. ಸೊ ಈ ಫಸ್ಟ್ ಒನ್ ಬಿಲಾಂಗ್ಸ್ ಟು ಶೀಲಾ. ಸೊ ಅದನ್ನ ನಾವು ನ್ಯೂಮರೇಟರಲ್ಲಿ ಬರ್ಕೊಳ್ತೀವಿ. ಸೊ ದಟ್ ಈಸ್ 3. ಐ ರಿಪೀಟ್ ಒನ್ಸ್ ಅಗೇನ್, ದಿಸ್ ಅ ನ್ಯೂ ಟೈಪ್ ಆಫ್ ಪ್ರಾಬ್ಲಮ್. ಕಾನ್ಸಂಟ್ರೇಟ್. ನಂಬರ್ ಆಫ್ ಪೆನ್ಸ್ ಫಾರ್ ಶೀಲಾ ಫೈಂಡ್ ಔಟ್ ಮಾಡಬೇಕು ಅಂದರೆ ಯಾವಾಗಲೂ ಟೋಟಲ್ ನಂಬರ್, ಪೆನ್ ಆಗಿರ್ಬೋದು ಏನೇ ಆಗಿರ್ಬೋದು, ಫಸ್ಟು ಟೋಟಲ್ನ ಬರ್ಕೊಳ್ತೀವಿ. ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಡಿನಾಮಿನೇಟರಲ್ಲಿ ರೇಷಿಯೋಸ್ ಏನಿದೆ ಅದನ್ನ ಆ್ಯಡ್ ಮಾಡಿ ಡಿನಾಮಿನೇಟರಲ್ಲಿ ಬರ್ಕೊಳ್ತೀರಿ. ನಾವು ಯಾರಿಗೆ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ಅಲ್ವಾ ಅದನ್ನು ನಾವು ನ್ಯೂಮರೇಟರಲ್ಲಿ ಬರ್ಕೊಳ್ತೀವಿ. ಈಗ ಸಿಂಪ್ಲಿಫೈ ಮಾಡ್ತೀವಿ. 5 1s 5, 5 4s 20. 5 1s 5, 5 4s 20. ಈಗ ಇಲ್ಲೆರಡರ ನಡುವೆ ಮಲ್ಟಿಪ್ಲಿಕೇಶನ್ ಇದೆ. ಸೊ 4 3s 12. ಶೀಲಾಗೆ ಎಷ್ಟು ಪೆನ್ಸ್ ಕೊಟ್ವಿ ನಾವು? 12 ಪೆನ್ಸ್ನ ಕೊಟ್ವಿ. ಸೊ ಸಂಗೀತಾಗೆ ಎಷ್ಟು ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ನಂಬರ್ ಆಫ್ ಪೆನ್ಸ್ ಫಾರ್ ಸಂಗೀತ. ಟೋಟಲ್ ಸೇಮು ಅದೇ ಪ್ರೊಸೀಜರ್. ಟೋಟಲ್ನ ಯಾವಾಗಲೂ ಫಸ್ಟ್ 20 ಅಂತ ಬರ್ಕೊಳ್ತೀವಿ. ಅದಾದಮೇಲೆ ಡಿನಾಮಿನೇಟರಲ್ಲಿ ರೇಷಿಯೋಸ್ ಆ್ಯಡ್ ಮಾಡ್ಕೊಳ್ತೀವಿ. 3+2 5. ಚೇಂಜ್ ಆಗೋದೇನು ಅಂದರೆ ನ್ಯೂಮರೇಟರ್ ವ್ಯಾಲ್ಯೂ ಮಾತ್ರ. ಇಲ್ಲಿ ಸಂಗೀತಾಗೆ ಏನಿದೆ? ರೇಷಿಯೋ 2 ಇದೆ. ಸೊ ಅದನ್ನು ನಾವು ನ್ಯೂಮರೇಟರಲ್ಲಿ ಬರ್ಕೊಳ್ತೀವಿ. 2/5. ಈಗ ಅಗೇನ್ ವಿ ವಿಲ್ ಸಿಂಪ್ಲಿಫೈ. 5 1s 5, 5 4s 20. ಸೊ ಈಗೇನಾಯಿತು? 4 × 2, 4 2s 6. ಏನಾಯಿತು? ಒಂದು ನಿಮಿಷ ಡಾಟಾ ಇನ್ನೊಂದ್ಸಲಿ ಚೆಕ್ ಮಾಡೋಣ. ರೇಷಿಯೋ ಏನು ಕೊಟ್ಟಿದ್ರು? 3:2. ಡಿವೈಡ್ 20 ಪೆನ್ಸ್ ಅಂತ ಹೇಳಿದರು. ಸೊ 20 4 2s 8 ಅಲ್ಲ, 4 2s 8. ಸಾರಿ 4 2s 6 ಅಲ್ಲ, 4 2s 8. ಈಗ ನಾವು ಮಾಡೋದು ಕರೆಕ್ಟ್ ಇದೆಯೋ ಇಲ್ಲ ಅಂತ ಹೆಂಗೆ ಚೆಕ್ ಮಾಡ್ತೀರಿ ಅಂದರೆ ಇಲ್ಲಿ 12 ಇದೆ, ಇಲ್ಲಿ 8 ಇದೆ. ಸೊ ಈ ಇಬ್ಬರದು ಆ್ಯಡ್ ಮಾಡಿ 12 + 8 20 ಆಗ್ತಾ ಇದೆ. 20 ಇಸ್ ದ ಟೋಟಲ್ ನಂಬರ್ ಆಫ್ ಪೆನ್ಸ್. ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 20 ಬರ್ತಾ ಇದೆ. ಸೊ ನಾವು ಮಾಡಿರೋಂಥ ಪ್ರಾಬ್ಲಮ್ ಕರೆಕ್ಟ್ ಇದೆ. ನೆಕ್ಸ್ಟ್ 15th question. Mother wants to divide 36 between her daughters Shreya and Bhumika in the ratio of their ages.
If age of Shreya is 15 years and age of Bhumika is 12 years, find how much Shreya and Bhumika will get ಅಂತ ಕೇಳ್ತಿದ್ದಾರೆ. So mother wants to divide 36 rupees between Shreya and Bhumika. ಅಂದರೆ ಅವ್ರ ಮದರು 36 rupees ಇದೆ, ಅದನ್ನು ಶ್ರೇಯಾ ಆ್ಯಂಡ್ ಭೂಮಿಕಾಗೆ ಡಿವೈಡ್ ಮಾಡಬೇಕು, ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹೆಂಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ, ಇಫ್ ಏಜ್ ಅಂದರೆ ಅವರು ಏಜ್ ಮೇಲೆ, ಅಂದರೆ ಜಾಸ್ತಿ ಏಜ್ ಇದ್ದರೆ ಜಾಸ್ತಿ ಅಮೌಂಟ್ ಕೊಡಬೇಕು, ಕಡಿಮೆ ಏಜ್ ಇದ್ದರೆ ಕಡಿಮೆ ಅಮೌಂಟ್ ಕೊಡಬೇಕು ಅಂತ. ಸೊ ಏಜ್ ಆಫ್ ಶ್ರೇಯಾ 15 years ಇದೆ ಆ್ಯಂಡ್ ಏಜ್ ಆಫ್ ಭೂಮಿಕಾ 12 years ಇದೆ. ಸೊ ಫೈನ್ ಹೌ ಮಚ್ ಶ್ರೇಯಾ ಆ್ಯಂಡ್ ಭೂಮಿಕಾ ವಿಲ್ ಗೆಟ್ ಅಂತ ಕೇಳ್ತಿದ್ದಾರೆ. ಸೊ ಇದೇ ಥರ ಪ್ರಾಬ್ಲಮ್ ಮಾಡಬೇಕು, ಬಟ್ ಇಲ್ಲಿ ಡೈರೆಕ್ಟಾಗಿ ರೇಷಿಯೋ ಆಫ್ ಶೀಲಾ ಟು ಸಂಗೀತ ಕೊಟ್ಟಿದ್ರು, ಬಟ್ ಇಲ್ಲಿ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ರೇಷಿಯೋ ಆಫ್ ಶ್ರೇಯಾ ಟು ಭೂಮಿಕಾ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಅಲ್ಲಿ ಏಜಸ್ ಇಂದು ರೇಷಿಯೋ ಕೊಟ್ಟಿಲ್ಲ, ಬರೀ ಏಜ್ನ ಕೊಟ್ಟಿದ್ದಾರೆ ನೋಡ್ರಿ. ಏಜ್ ಆಫ್ ಶ್ರೇಯಾ 15 years ಆ್ಯಂಡ್ ಏಜ್ ಆಫ್ ಭೂಮಿಕಾ 12 years ಕೊಟ್ಟಿದ್ದಾರೆ. ನಾವು ರೇಷಿಯೋ ಆಫ್ ಏಜ್ ಆಫ್ ಶ್ರೇಯಾ ಟು ದ ರೇಷಿಯೋ ಆಫ್ ಏಜ್ ಆಫ್ ಭೂಮಿಕಾ ಅದು ರೇಷಿಯೋ ಫೈಂಡ್ ಔಟ್ ಮಾಡಿ, then you have to follow this procedure. So I'll solve now. So total amount is equals to 16 rupees. And ratio of age of Shreya to age of Bhumika first to find out ಮಾಡ್ಕೊಂಬಿಡೋಣ. Ratio of age of Bhumika to age of Shreya. ಏಜ್ ಆಫ್ ಭೂಮಿಕಾ ಆ್ಯಂಡ್ ಏಜ್ ಆಫ್ ಶ್ರೇಯಾಗೆ ರೇಷಿಯೋ ತಗೊಂಡ್ರೆ, ಏಜ್ ಆಫ್ ಭೂಮಿಕಾ ಎಷ್ಟಿದೆ, ಫಸ್ಟು ಶ್ರೇಯಾ ತಗೋಬೇಕು, ಯಾಕೆಂದರೆ ಅವ್ರು ಅದೇ ರೇಷಿಯೋದಲ್ಲಿ ಕೇಳಿದ್ದಾರೆ. ರೇಷಿಯೋ ಆಫ್ ಏಜ್ ಆಫ್ ಶ್ರೇಯಾ ಟು ಏಜ್ ಆಫ್ ಭೂಮಿಕಾ. ಸೊ ಶ್ರೇಯಾ ಏಜು ಎಷ್ಟಿದೆ, if age of Shreya is 15 years ಅಂತ ಹೇಳಿದರೆ 15 and age of Bhumika is 12 years, 15/12. ಸೊ 15 and 12 ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. 3 5s 15 and 3 4s 12, 5/4 and ratio will become 5:4 is the age of Shreya to age of Bhumika. ಆ್ಯಂಡ್ ನೆಕ್ಸ್ಟ್ ಈಗ ನಾವು ಕ್ವೆಶನ್ನ ಈಗ ಏನು ಫೈಂಡ್ ಔಟ್ ಮಾಡ್ಬೋದು ನಾವು, ಅಮೌಂಟ್. therefore amount will Shreya get. ಶ್ರೇಯಾಗೆ ಅಮೌಂಟ್ ಎಷ್ಟು ಅಂತ ಫೈಂಡ್ ಔಟ್ ಹೆಂಗೆ ಮಾಡ್ತೀರಿ, ಅದೇ ಪ್ರೊಸೀಜರ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಪ್ರೊಸೀಜರ್ ಫಾಲೋ ಮಾಡಿದ್ರಲ್ಲ ಅದೇ. ಟೋಟಲ್ ಅಮೌಂಟ್ನ ನಾವು ಟೋಟಲ್ ಅಮೌಂಟ್ ಎಷ್ಟು 36. ಸೊ 36 ಈಸ್ ದ ಟೋಟಲ್ ಅಮೌಂಟ್. 36ನ ಫಸ್ಟ್ ಬರ್ಕೊಳ್ತೀವಿ, ಯಾವಾಗಲೂ ಅಷ್ಟೇ ಟೋಟಲ್ ಏನು ಕೊಟ್ಟಿರ್ತಾರೆ ಅದನ್ನ ಫಸ್ಟ್ ಬರ್ಕೊಳ್ತೀವಿ. ಅದಾದಮೇಲೆ ರೇಷಿಯೋಸ್ನ ಆ್ಯಡ್ ಮಾಡ್ಕೋಬೇಕು. 5:4 ಇದೆ ಅಲ್ವಾ, ಎರಡದು ರೇಷಿಯೋ ಆ್ಯಡ್ ಮಾಡ್ಕೊಡ್ರಿ. 5 + 4 5 + 4 ಆ್ಯಡ್ ಮಾಡಿಕೊಂಡು ಅದನ್ನ ಡಿನೋಮಿನೇಟರಲ್ಲಿ ಬರ್ಕೋಬೇಕು. ಸೊ ಏನಾಯಿತು 9 ಆಯಿತು. ಆ್ಯಂಡ್ ನ್ಯೂಮರೇಟರ್ಲಿ ಶ್ರೇಯಾಗೆ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಶ್ರೇಯಾಗೆ ಯಾವುದು ರಿಲೇಷನ್ ಇರೋದು, ಫಸ್ಟ್ ಒನ್ ರಿಲೇಷನ್ ಇದೆ, ಯಾಕಂದರೆ ಫಸ್ಟ್ ನೇಮ್ ಬರ್ಕೊಂಡಿರೋದೇ ಶ್ರೇಯಾ ಅಂದು. ಸೊ ಅದಕ್ಕೋಸ್ಕರ ಇಲ್ಲಿ 5ನ ಬರಿತೀವಿ. ಐ ರಿಪೀಟ್, ಟೋಟಲ್ನ ಫಸ್ಟ್ ಬರ್ಕೋಬೇಕು, ಅದಾದಮೇಲೆ ರೇಷಿಯೋಸ್ನ ಆ್ಯಡ್ ಮಾಡಿರೋದು ಬರ್ಕೋಬೇಕು. ಯಾರಿಗೆ ಫೈಂಡ್ ಔಟ್ ಮಾಡ್ತಿರ್ತಿರೋ ಅದನ್ನ ನ್ಯೂಮರೇಟರಲ್ಲಿ ಬರ್ಕೊಳ್ತೀರಿ. ಈಗ ಸಾಲ್ವ್ ಮಾಡೋಣ. 9 1s 9, 9 4s 36. ಸೊ 4 × 5 is equals to 20. ಶ್ರೇಯಾಗೆ ಎಷ್ಟು ಅಮೌಂಟ್ ಸಿಕ್ತು, 20 rupees. ಆ್ಯಂಡ್ therefore amount will Bhumika get. ಭೂಮಿಕಾಗೆ ಎಷ್ಟು ಅಮೌಂಟ್ ಸಿಕ್ತು ಅಂತ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಅಗೇನ್
ಟೋಟಲ್ ಬರ್ಕೊಳ್ತೀವಿ. ಅದಾದಮೇಲೆ ರೇಷಿಯೋ ಸಹ ಆ್ಯಡ್ ಮಾಡಿರೋದು ಡಿನಾಮಿನೇಟರಲ್ಲಿ ಬರ್ಕೊಳ್ತೀರಿ. 5 + 4 9 ಆಗುತ್ತೆ. ಆ್ಯಂಡ್ ಭೂಮಿಕಾದ ರೇಷಿಯೋ ಏನಿದೆ 4 ಇದೆ. ಸೊ ವಿಲ್ ರೈಟ್ ಇಟ್ ಇನ್ ನ್ಯೂಮರೇಟರ್. ಈಗ ಅಗೇನ್ 9 1s are 9, 9 4s are 36. ಸೊ ಅಮೌಂಟು 4 4s are 16. ಅಮೌಂಟ್ ಎಷ್ಟಾಯಿತು? 16 rupees ಈಸ್ ದ ಅಮೌಂಟ್ ಭೂಮಿಕಾ ಗೆಟ್. ಈಗ ನೋಡಿರಿ ಎರಡು ಆ್ಯಡ್ ಮಾಡಿರಿ. 20 rupees + 16 rupees ಎಷ್ಟಾಯಿತು? 36 rupees. So this is how you are going to solve. Thank you students. Let's discuss remaining problems in the next class. Thank you.